ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ನಾವು ಕ್ರಿಸ್ಮಸ್ ಹಾಲಿಡೇಸ್ಗೆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ವಿ. ಟ್ರಿಪ್ಪಿಗೆ ಹೋಗಿ ಬಂದ್ವಿ. ಯಾವ ಟ್ರಿಪ್ಪಿಗೆ ಹೋಗಿದ್ವಿ, ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಅಂತ ನಾನು ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ವಿಡಿಯೋಸ್ನ ಮಾಡಿದ್ದೀನಿ. ನಾವು ಟ್ರಿಪ್ಪಿಗೆ ಹೋಗಿದ್ದು ವಯನಾಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ವಯನಾಡ್ ಟ್ರಿಪ್ಪು ನಾನು ಮುಂಚೆಯಿಂದ ತುಂಬ ಸಲ ಹೋಗ್ಬೇಕು ಅನ್ಕೊಂಡಿರೋದು. ಅಂದರೆ ದ ಮೋಸ್ಟ್ ವೇಟೆಡ್ ದ ಒನ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಅದರ ಪ್ರಕಾರ ನಾವು ವಯನಾಡ್ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ನೇ ಸ್ಟಾರ್ಟ್ ಬಿಟ್ಟಿದ್ವಿ ಬೆಂಗಳೂರು. ಸೊ ಟ್ರಾಫಿಕ್ನ ಅವಾಯ್ಡ್ ಮಾಡೋಕ್ಕಂತ ಹೇಳಿ, ಯಾಕಂದರೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಕಡೆ ರಶ್ಶು. ಸೊ ಹೋಗ್ಬೇಕಾದ್ರೇ ಬಿಡದಿಯಲ್ಲಿ ಸ್ಟಾಪ್ ಮಾಡಿಬಿಟ್ಟು ಬಿಡದಿಯಲ್ಲಿ ಬಿಸಿ ಬಿಸಿ ಇಡ್ಲಿ ವಡೆ ತಿನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ. ಸೊ ಅರೌಂಡ್ 10-10:30 ನಾವು ಬಂಡೀಪುರ ಫಾರೆಸ್ಟ್ನ ರೀಚ್ ಆದ್ವಿ. ಬಂಡೀಪುರ ಫಾರೆಸ್ಟ್ನಲ್ಲಿ ಇನ್ ಬಿಟ್ವೀನ್ ನಾವು ಎಲ್ಲೂ ಸ್ಟಾಪ್ ಮಾಡೋ ಹಂಗಿಲ್ಲ. ಹೋಗ್ಬೇಕಾದ್ರೆ ನಮಗೆ ಸುಮಾರು ಎನಿಮಲ್ಸ್ ಎಲ್ಲ ಕಾಣಿಸಿದ್ವು. ಆನೆ, ಜಿಂಕೆ, ಕೋತಿ, ಕಾಡೆಮ್ಮೆ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಆನೆ ಕಾಣಿಸಿರೋದನ್ನು ಒಂದು ವಿಡಿಯೋ ಮಾತ್ರ ಮಾಡಿರೋದು. ಸೊ ಒಂದ್ಸಲ ನೀವು ಬಂಡೀಪುರ ಫಾರೆಸ್ಟ್ ಎಂಟ್ರಿ ಮಾಡಿದ್ರೆ ಎಂಡ್ವರೆಗೂ ನೀವೆಲ್ಲೂ ಸ್ಟಾಪ್ ಮಾಡುವಂಗಿಲ್ಲ. ಅದು ಸ್ಟ್ರಿಕ್ಟ್ ರೂಲ್ಸಲ್ಲಿದು. ಸೊ ಆನ್ ದ ವೇ ಬಂಡೀಪುರ ಫಾರೆಸ್ಟ್ ಮುಗ್ದಾದ್ಮೇಲೆ ನನ್ನ ಮನೆಯಿಂದನೇ ಸ್ವಲ್ಪ ಉಪ್ಪಿಟ್ಟು, ಪಲಾವು, ಮೊಸರು ಬಜ್ಜಿ ಎಲ್ಲ ತೊಗೊಂಡೋಗಿದ್ದೆ. ಅಲ್ಲಿಗೆ ಗಾಡಿ ಸೈಡ್ಗೆ ಹಾಕಿ ಅಲ್ಲಿನೂ ಇನ್ನೊಂದು ಸ್ವಲ್ಪ ತಿಂಡಿಯನ್ನು ತಿನ್ಕೊಂಡು ಅಲ್ಲಿಂದ ಬಿಟ್ವಿ. ಸೊ ಅರೌಂಡ್ 12:30-1 o'clock ನಾವು ವಯನಾಡ್ ರೀಚ್ ಆದ್ವಿ. ಫಸ್ಟ್ ನಾವು ಹೋಗಿದ್ದೆ ಕಾರಾಪೂಜಾ ಡ್ಯಾಮ್ ಪಾರ್ಕು. ಕಾರಾಪೂಜಾ ಡ್ಯಾಮ್ ಪಾರ್ಕಲ್ಲಿ ತುಂಬ ಅಡ್ವೆಂಚರು ಗೇಮ್ಸ್ ಎಲ್ಲ ಇತ್ತು. ಇದು ಟವರ್ ಸ್ಪೇಸ್ ಇದು. ಸೊ ಟವರ್ ಸ್ಪೇಸು ತುಂಬ ಚೆನ್ನಾಗಿತ್ತು. ನಾನು ಕೂತ್ಕೊಳ್ಳಲಿಲ್ಲ, ನನಗೆ ಭಯ ಆಗ್ತಿತ್ತು ಅಂತ ಹೇಳಿ ಜಸ್ಟ್ ನೋಡ್ತಾ ಇದ್ದೆ ಹೆಂಗೆ ಏನು ಅಂತ ಹೇಳಿ. ಟವರ್ ಸ್ಪೇಸ್ ಆದಮೇಲೆ ಸ್ವಿಂಗ್ನೂ ಇತ್ತು. ಆಮೇಲೆ ಜಿಪ್ ಲೈನರು. ಸ್ವಿಂಗ್ ಅಂದರೆ ತುಂಬ ಹೈಟಿಗೆ ಕರ್ಕೊಂಡೋಗಿ ಈ ಥರ ಬಿಡ್ತಾರೆ. ಅದು ತುಂಬ ಸ್ಕೇರಿ ಗೇಮ್ ಅದು. ಸೊ ಹಾಗೆ ಪಾರ್ಕನ್ನೆಲ್ಲ ಸುತ್ತಾಡ್ಕೊಂಡು ನೋಡಿದ್ವಿ. ಜಿಪ್ ಲೈನರ್ ಇತ್ತು. ಎಲ್ಲನೂ ನೋಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಸುತ್ತಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಬೇರೆ ಪ್ಲೇಸಿಗೆ ಹೊರಟ್ವಿ. ತುಂಬ ಜನ ಬಂದಿದ್ದಕ್ಕೆ ಟೆಂಪ್ರರಿ ಡ್ಯಾಮ್ನ ಕ್ಲೋಸ್ ಮಾಡಿದರು. ಸೊ ಡ್ಯಾಮ್ ಪಾರ್ಕ್ನ ನೋಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಮಂಜಾರಪೇಟೆ ಸನ್ಸೆಟ್ ವ್ಯೂ ಪಾಯಿಂಟು. ಇದು ತುಂಬ ಚೆನ್ನಾಗಿತ್ತು. ಸನ್ಸೆಟ್ಟು ಅರೌಂಡ್ ನೀವು ನೋಡಬೇಕಂದ್ರೆ 5:30 to within 6:15 ಅಲ್ಲೇ ಇರಬೇಕು ನಾವು. ಮಂಜಾರಪ್ಪ ವ್ಯೂ ಪಾಯಿಂಟು, ಸನ್ಸೆಟ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ನಾವು ಹೊರಟ್ವಿ ಅಲ್ಲಿಂದ. ಯಾಕಂದರೆ ವಯನಾಡಲ್ಲ ಕೇರಳ ಯಾವುದೇ ನೀವು ಪ್ಲೇಸ್ ಹೋದರೆ ವಿದಿನ್ 5 o'clock ಎಲ್ಲ 5 o'clock ವಿಸಿಟಿಂಗು ಟೂರಿಸ್ಟ್ ಪ್ಲೇಸ್ನೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅವರು. ಸೊ ಆಫ್ಟರ್ 5 o'clock ನಾವು ಅಲ್ಲೇ ವಯನಾಡಲ್ಲೇ ಒಂದು ರೂಮ್ನ ಬುಕ್ ಮಾಡಿದ್ವಿ. ನಾವು ಉಳ್ಕೊಂಡಿರೋ ಪ್ಲೇಸ್ ಹೆಸರು ಅಂಬಾಲವಲ್ಯ. ಎಲ್ಲ ಕೇರಳ ಪ್ಲೇಸಸ್ಸು ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಅಂಬಾಲವಲ್ಯ ಇದು ನಿಯರ್ ಬೈ ಎಲ್ಲ ಪ್ಲೇಸಸ್ಗೂ ಹತ್ತಿರ ಆಗಿತ್ತು. ಸೊ ನಾವು ಅಲ್ಲೇ ರೂಮ್ನ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಸೊ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನನ್ನ ಮಗನ್ನ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋಗಿ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸ್ನಾನ ಮಾಡ್ಕೊಂಡ. ಸೊ ನಾವು ಹಂಗೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಮಾತಾಡ್ಕೊತ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಹೊರಟಿದ್ದೆ ವಯನಾಡ್ ಗ್ಲಾಸ್ ಬ್ರಿಡ್ಜ್ ನೋಡೋದಕ್ಕೆ. ಆನ್ ದ ವೇ ವಯನಾಡ್ ಗ್ಲಾಸ್ ಬ್ರಿಡ್ಜಿಗೆ ಹೋಗ್ಬೇಕಾದ್ರೇ ನಿಮಗೆ ಸುಮಾರು ಟೀ ಎಸ್ಟೇಟ್ಗಳು ಕಾಣಿಸುತ್ತೆ. ಸೊ ಟೀ ಎಸ್ಟೇಟಲ್ಲಿ ನೀವು ಫೋಟೋಶೂಟು ತುಂಬ ಜನ ಮಾಡ್ಕೊಳ್ತಾರೆ ಅಲ್ಲಿ. ಟೀ ಎಸ್ಟೇಟಲ್ಲಿ ನಾವು ಫೋಟೋಶೂಟ್ನ ಮಾಡಿಕೊಂಡು ಸುತ್ತಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ವಯನಾಡ್ ಗ್ಲಾಸ್ ಬ್ರಿಡ್ಜ್ ಇದು ಸೌತ್ ಇಂಡಿಯಾದ ವೆರಿ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಇದು. ಗ್ಲಾಸ್ ಬ್ರಿಡ್ಜಿಗೆ ಹೋಗ್ಬೇಕಾದ್ರೆ ನೋಡಿ ಆಫ್ ರೋಡಿಂಗು 2 hours ಹೋಗ್ಬೇಕು. 1 hour ಹೋಗೋದಕ್ಕೆ ಬರೋದಕ್ಕೆ ಅವರೇ ಕರ್ಕೊಂಡು ಹೋಗ್ತಾರೆ. ಮಿನಿಮಮ್ 5 members ಇರಬೇಕು ಜೀಪಲ್ಲಿ. ಸೊ ಅದ್ರ ಪ್ರಕಾರ ಅವ್ರು ಚಾರ್ಜಸ್ ಮಾಡ್ತಾರೆ. ಗ್ಲಾಸ್ ಬ್ರಿಡ್ಜ್ ಇದು 360 degrees ವ್ಯೂ ಇರುತ್ತೆ. ರೈನ್ ಫಾರೆಸ್ಟ್ ಇರುತ್ತೆ ಸರೌಂಡಿಂಗ್ ಎಲ್ಲ ನಿಮಗೆ ನೋಡೋದಕ್ಕೆ. ಮಲ್ಟಿಪಲ್ ಅಡ್ವೆಂಚರ್ ಗೇಮ್ಸು ಇದೆ ಅಲ್ಲಿ ಮೇಲ್ಗಡೆ. ಸೊ 100 feet ಎತ್ತರದ ಮೇಲಿದೆ ಈ ಗ್ಲಾಸ್ ಬ್ರಿಡ್ಜು. ಸೊ ಇಲ್ಲಿ ಹೋಗೋದಕ್ಕೆ ನಮ್ಮದು ಪರ್ಸ್ನಲ್ ಓನ್ ವೆಹಿಕಲ್ ಅವೈಲಬಿಲಿಟಿ ಇಲ್ಲ. ಅವ್ರದ್ದೇ ಜೀಪಲ್ಲೇ ಹೋಗಬೇಕು. ಈ ಥರ ಇದು ತುಂಬ ಚೆನ್ನಾಗಿದೆ.
ವಯನಾಡ್ಗೆ ಹೋದರೆ ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲೇ ಸ್ವಲ್ಪ ಫೋಟೋಶೂಟನ್ನೆಲ್ಲ ಮಾಡಿಕೊಂಡು ವಯನಾಡಲ್ಲಿ ಅಲ್ಲೇ ಬ್ರಿಡ್ಜ್ ಮೇಲೇ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಕೆಳಗೆ ಇಳಿದು ಬಂದ್ವಿ. ಅಲ್ಲೇ ಬ್ರಿಡ್ಜ್ ಕೆಳಗಡೆ ನಿಮಗೆ ಬಂದರೆ ತುಂಬ ಗೇಮ್ಸ್ ಇದೆ, ಮಕ್ಕಳಿಗೆಲ್ಲ ಗೇಮ್ಸ್ ಇದೆ, ಅಡ್ವೆಂಚರ್ ಗೇಮ್ಸ್ ಇದೆ. ಸೊ ಅಲ್ಲಿ ನನ್ನ ಮಗ ಸ್ವಲ್ಪ ಹೊತ್ತು ಕ್ರಿಕೆಟೆಲ್ಲ ಆಟ ಆಡ್ದ, ಸ್ವಿಂಗು ಈ ಥರ ಎಲ್ಲ ಆಟ ಆಡಿಕೊಂಡು ಬಂದ್ವಿ. ಸೊ ಈ ಥರ ಗ್ಲಾಸ್ ಬ್ರಿಡ್ಜೆಲ್ಲ ನೋಡ್ಕೊಂಡು ಬಂದಿದ್ದಾದಮೇಲೆ ನೆಕ್ಸ್ಟ್ ನಾವು ವಾಟರ್ ಫಾಲ್ಸಿಗೆ ಹೋದ್ವಿ. ಯಾವೆಲ್ಲ ವಾಟರ್ ಫಾಲ್ಸ್ಗೆ ಹೋದ್ವಿ, ಅಲ್ಲಿ ಟೈಮಿಂಗ್ಸ್ ಏನು, ಎಷ್ಟೊತ್ತಿಗೆ ಹೋಗಬೇಕು, ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ಎಲ್ಲ ಡೀಟೇಲಾಗಿ ಪಾರ್ಟ್ 2 ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಕಂಟಿನ್ಯೂಷನ್ ಪಾರ್ಟ್ 2ನಲ್ಲಿದೆ. ಸೊ ಪ್ಲೀಸ್ ಅದನ್ನು ನೋಡಿ. ಥ್ಯಾಂಕ್ ಯು.